ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್. ಜೆಡಿಎಸ್ ನಾಯಕ ನಾಗರಾಜ್ ಮೇಲೆ ಹನಿ ಟ್ರ್ಯಾಪ್ ಗಾಳವನ್ನ ಬೀಸಲಾಗಿದ್ದಂತೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್. ಜೆಡಿಎಸ್ ನಾಯಕ ನಾಗರಾಜ್ ಮೇಲೆ ಹನಿ ಟ್ರ್ಯಾಪ್ ಗಾಳ. ಗುಬ್ಬಿ ಶ್ರೀನಿವಾಸ್ ಪುತ್ರ ದುಷ್ಯಂತ್ ಸಂಚು ರೂಪಿಸಿದ್ರ. ನಾಗರಾಜ್ರ ಹನಿ ಟ್ರ್ಯಾಪ್ ಜಾಲಕ್ಕೆ ಬೀಳಿಸುವ ತಂತ್ರ. ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಪುತ್ರನ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಶಾಸಕರ ಪುತ್ರ ನಟ ದುಷ್ಯಂತ್ ವಿರುದ್ಧ ಗೂಢಾಚಾರಿಕೆ ಆರೋಪ ಕೇಳಿಬರ್ತಾ ಇದೆ. 2023ರ ಚುನಾವಣಾ ದ್ವೇಷಕ್ಕೆ ಹನಿ ಟ್ರ್ಯಾಪ್ ಸ್ಕೆಚ್. ಶ್ರೀನಿವಾಸ್ ವಿರುದ್ಧ ಸ್ಪರ್ಧಿಸಿದ್ದಕ್ಕೆ ನಾಗರಾಜುನ ಟಾರ್ಗೆಟ್ ಮಾಡಿದ್ದಾರಾ? ಹಣದ ಆಮಿಷ ಒಡ್ಡಿ ಲೊಕೇಶನ್ ಟ್ರ್ಯಾಕ್. ಜೆಡಿಎಸ್ ನಾಯಕನ ಬೆನ್ನತ್ತಿದ್ರ ಶಾಸಕರ ಪುತ್ರ. ಹಾಗಾದ್ರೆ ಕಾಂಗ್ರೆಸ್ ಶಾಸಕರಿಂದ ಆಪರೇಷನ್ ಚಾಲಕ. ಜೆಡಿಎಸ್ ಮುಖಂಡನ ಡ್ರೈವರ್ಗೆ ಹಣದ ಆಮಿಷವನ್ನ ಒಡ್ಡಿದ್ರು ಎಂಬ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಇನ್ನು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ದಾರೆ. ಸದ್ಯಕ್ಕೆ ನಾಗರಾಜ್ ಅವರು 2023ರ ಚುನಾವಣಾ ದ್ವೇಷಕ್ಕೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಸದ್ಯಕ್ಕೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಜೊತೆಗೆ ಅವರ ಪುತ್ರ ದುಷ್ಯಂತ್ ಅವರ ವಿರುದ್ಧವಾಗಿ ಆರೋಪವನ್ನು ಮಾಡಿದ್ದಾರೆ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಜೊತೆಗೆ ನನ್ನ ಲೊಕೇಶನ್ ಆಗಿರಬಹುದು, ನಾನು ಏನೆಲ್ಲ ವ್ಯವಹಾರಗಳನ್ನು ಮಾಡ್ತೀನಿ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ. ನಾನು ಎಲ್ಲೆಲ್ಲಿ ಓಡಾಡ್ತೀನಿ, ನನ್ನ ಫ್ಯಾಮಿಲಿ ಆಗಿರಬಹುದು, ನನ್ನ ಬ್ಯಾಕ್ಗ್ರೌಂಡ್ ಆಗಿರಬಹುದು, ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಕೂಡ ಮಾಡಿದ್ದಾರೆ. ನಾನು ಎಸ್ಆರ್ ಶ್ರೀನಿವಾಸ್ಗೆ ಪ್ರಬಲ ಎದುರಾಳಿ, ಹಾಗಾಗಿ ಮುಂದಿನ ಚುನಾವಣೆ ಎದುರಿಸಲು ಈಗಲೇ ಕುತಂತ್ರ ಮಾಡ್ತಾ ಇದ್ದಾರೆ. ನೀವು ನನ್ನನ್ನ ಬೀದಿಯಲ್ಲಿ ನಿಲ್ಲಿಸಿದ್ರೆ ನಾನು ನಿಮ್ಮನ್ನ ಬಾಗಿಲಲ್ಲಿ ನಿಲ್ಲಿಸ್ತೇನೆ. ತುಮಕೂರಿನಲ್ಲಿ ಜೆಡಿಎಸ್ ಮುಖಂಡ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2023ರಲ್ಲಿ ಶ್ರೀನಿವಾಸ್ ವಿರುದ್ಧ ಸ್ಪರ್ಧಿಸಿದ್ದ ಜೆಡಿಎಸ್ನ ನಾಗರಾಜು ಹಣದ ಆಮಿಷ ಒಡ್ಡಿ ನನ್ನ ಚಲನ ವಲನವನ್ನ ತಿಳಿದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಆಪರೇಷನ್ ಚಾಲಕ ಡ್ರೈವರ್ ನಡೀತಾ ಇದೆ. ನನ್ನ ಲೊಕೇಶನ್ ಪಡೆದು ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ನಾಗರಾಜು ಸುದ್ದಿಗೋಷ್ಠಿಯನ್ನ ನಡೆಸಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಇನ್ನು ನಾಗರಾಜ್ ಅವರು ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಪುತ್ರ ದುಷ್ಯಂತ್ ವಿರುದ್ಧ ಗೂಢಾಚಾರಕ್ಕೆ ಆರೋಪವನ್ನ ಮಾಡಿದ್ದಾರೆ. ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ಮಾಡಿವ್ರು ಅಂತ ನಾನು ಫೋನ್ ಕೊಡ್ತೀನಿ ನಿಮಗೆ, ತಗೊಳ್ಳಿ, ಅವನಿಗೆ ಕೊಡಿ. ನಾನು ಲಾಸ್ಟ್ ನಿನ್ನೆ ಮಾತಾಡಿದ್ದೀನಿ ಅವನಿಗೆ. ಲಾಸ್ಟ್ 3 ಮಂತ್ಸ್ ಅವ್ನು ಮದುವೆ ಆದಮೇಲೆ ನಾನು ಒಂದೇ ಒಂದು ಫೋನ್ ಅವನಿಗೆ ಮಾಡಿಲ್ಲ, ಅವನು ನನಗೆ ಮಾಡಿಲ್ಲ. ನಾನು ಮೊಬೈಲ್ ಕೊಡ್ತೀನಿ ನೋಡಿ. ನಾನು ಏನಾರು ಅವನಿಗೆ ಒಂದು ಮೊಬೈಲು 3 ತಿಂಗಳಲ್ಲಿ ಮಾಡಿದರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಅದಕ್ಕೆ ಅವನು ರಾಜಕೀಯ ಅದು ಸುಳ್ಳಾದರೆ ರಾಜಕೀಯ ಇದರಿಂದ ನಿವೃತ್ತಿ ಆಗ್ತಾನೆ ಕೇಳಿ, ರಾಜಕೀಯ ರಂಗದಿಂದ ನಿವೃತ್ತಿ ಆಗ್ತಾನೆ ಕೇಳಿ. ಸುಮ್ಮನೆ ಈ ಥರ ಎಲ್ಲ ಸಿಳ್ಳಿ ಥರ ಮಾತಾಡಬಾರ್ದು. ಇದು ಯಾರ ಕುತಂತ್ರ ಅಂತ? ಇದು ಜೆಡಿಎಸ್ ಕುತಂತ್ರನಾ ಕಾಂಗ್ರೆಸ್? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಅವನು ಮುಖದರ್ಶನ ಮಾಡಿಲ್ಲ. ಅವನು ಯಾವ ಊರು ಎಲ್ಲಿ ಓಡಾಡ್ತಾನೆ, ಯಾವ ಊರು ದಾಸೆ ಅಂತಲೇ ಗೊತ್ತಿಲ್ಲ ನನಗೆ. ನಾನು ನಮ್ಮ ತಾಯಿ ನನಗೆ ಎತ್ಬಿಟ್ಟು ಮರಕ ಹಾಕಿವ್ರು ಗಂಡು ಮಗ ಅಂತ ಹೇಳ್ಬಿಟ್ಟು ನನ್ನೇನು ಹೆಣ್ಮಗ ಅಂತ ಹಾಕಿವ್ರು. ನಿಮ್ಮನ್ನೆಲ್ಲ ನಿಮ್ಮ ತಾಯಿ ಎತ್ತ ಮೇಲೆ ಮರಕೆ ತಾನೇ ಹಾಕೋದು. ಎಲ್ಲ ಎಲ್ಲರೂ ಗಂಡ್ರೆ ಅವರು ಗಂಡಿಸ್ತಾನೆ ಇರೋರು, ಅವ್ರವ್ರ ಯೋಗ್ಯತಾನುಸಾರ ಎಲ್ಲರಿಗೂ ಗಂಡಿಸ್ತಾನೆ ಇರ್ತೀವಿ. ನಾವು ಒಬ್ಬನಿಗೆ ಇಲ್ಲ. ಇದೆಲ್ಲ ರಾಜಕೀಯದಾಗೆ ವೈಯಕ್ತಿಕವಾಗಿ ನಿಂದೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದ್ದರೆ ಮಾತಾಡಿ. ನಾನು ಯಾವುದೇ ವಿಚಾರಕ್ಕೆ ಯಾವನ ವಿಚಾರಕ್ಕೂ ಹೋಗಲ್ಲ. ನಾನು ನಿಮ್ಮ ಎಲೆಕ್ಷನ್ ಟೈಮಲ್ಲಿ ನೋಡಿದರೆ ನಾನು ಮತದಾರರು ಮನೆ ಬಾಗಿಲಿಗೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ಎದುರುಗಡೆ ನಿಂತ್ಕೊಂಡಿರೋ ವ್ಯಕ್ತಿ ಬಗ್ಗೆನೇ ಯಾವತ್ತೂ ಮಾತಾಡಿಲ್ಲ. ನನ್ನ 5 ಚುನಾವಣೆಯಲ್ಲಿ ನಾನು ಒಂದು ದಿವಸ ಎದುರುಗಡೆ ನಿಂತಿರ್ತಕ್ಕಂಥವ್ರಿಗೆ ನಾನು ಮೈಕ್ ಹಿಡ್ಕೊಂಡು ಅವನ ಅವಹೇಳನ ಮಾಡ್ತಕ್ಕಂಥದ್ದು, ಅವನ ಬಗ್ಗೆ ಭಾಷಣ ಮಾಡಿರೋದು ಎಲ್ಲರೂ ಕೇಳಿದ್ದೀರ. ಈ ಸಾರಿ ಅಂತೂ ನಾನು ಎಲ್ಲೂ ಮೈಕಲ್ಲಿ ಮಾತಾಡಿದ್ದೀನಿ. ಆ ಥರ ನಾನು ಚುನಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಯಾವ ವ್ಯಕ್ತಿಗತವಾಗಿ ಯಾರಿಗೂ ನಿನ್ನೆ ಮಾಡಲ್ಲ. ಅಂಥದ್ರಲ್ಲಿ ಇವನು ಏಕಾಏಕಿ ಬಂದು ಹೇಳ್ಬಿಟ್ರೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 25 ವರ್ಷ ನೋಡಿರೋ ಜನ ಏನು ಅಂತ ನನಗೆ ಬಂದು ಜನದ ಹತ್ರ ಕೈ ಕಾಲು ಹಿಡ್ಕೊಂಡು ಕೇಳ್ಕೊಳ್ಳಿ. ಅದೃಷ್ಟ ಹಣೆ ಬರ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಲ್ಟಿಮೇಟಲ್ಲಿ ಅಧಿಕಾರ ಕೊಡ್ತಕ್ಕಂಥವ್ರು ಜನ. ಅವ್ರು ಮನಸ್ಸು ಮಾಡಿರಿ ಏನು ಬೇಕಾದರೂ ಮಾಡ್ಬೋದು. ಈ ಥರ ಎಲ್ಲ ಸಿಲ್ಲಿ ಕೆಲಸ ಮಾಡಿಕೊಂಡು ನನಗೆ ಹನಿ ಟ್ರ್ಯಾಪ್ ಮಾಡಿ ಯಾಕೆ ಭಯ ಬಂದ್ಬಿಡ್ತೀವಿ, ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ. ಹಿಂಗೆ ಯಾಕೆ ಭಯ ಬಂತು ಮಾಡಿಗಿದ್ದೀವಲ್ಲ, ಹಿಂಗೆ ಯಾಕೆ ಬಂತು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ.
ಅಂತ ಕೀಳು ಮಟ್ಟದ ರಾಜಕಾರಣ ನನ್ನ ಜೀವನದಲ್ಲಿ ಮಾಡೋದು. ನನಗೆ ಬಾಯಿಲಾದ್ರೂ ಹೇಳೋಕ್ಕೂ ಅಸಹ್ಯ ಅನ್ಸುತ್ತೆ. ಅದು ಹೆಂಗೆ ಹೇಳ್ಕೊಂಡು ತಿರ್ಗಿಕೊಂಡು ಗೊತ್ತಿಲ್ಲ.